ಗೆಳೆಯರೇ ನಮಸ್ಕಾರ. ನನ್ನೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಸಹೋದರಿಗೂ ನಮಿಸುತ್ತಾ ವಂದಿಸುತ್ತಾ, ತಪ್ಪಿದರೆ ಕ್ಷಮೆ ಕೋರ್ತಾನೆ ಒಂದು ಮಾತು ಹೇಳ್ತೀನಿ. ಇತ್ತೀಚೆಗೆ ಒಂದು ಹಿಂದಿ ಭಾಷೆಯನ್ನು ತೆಗಿಬೇಕು, ಕರ್ನಾಟಕದಿಂದ ತೆಗಿಬೇಕು, ಎಕ್ಸಾಮಲ್ಲಿ ಹಾಕಬಾರ್ದು, ಅದೊಂದು ಸಬ್ಜೆಕ್ಟಾಗಿ ಮಾಡಬಾರ್ದು, ಏನೋ ಇರಲಿ, ಸಬ್ಜೆಕ್ಟಾಗಿ ಮಾಡಬಾರ್ದು. ಮಕ್ಕಳಿಗೆ ಸ್ವಲ್ಪ ಹಗುರಾಯಿತು, ತೊಂದರೆ ಇಲ್ಲ. ದಯವಿಟ್ಟು ನಿಮ್ಮ ಹತ್ರ ಒಂದು ಕೋರಿಕೆ ಅಂದರೆ, ಸಬ್ಜೆಕ್ಟನ್ನು ಕರ್ನಾಟಕದಿಂದ ತೆಗೆದುಬಿಡಿ ಅಂತ ಮಾಡಬೇಡಿ ದಯವಿಟ್ಟು. ಈಗ ನೋಡಿ, ಆಲ್ರೆಡಿ ಮೆಟ್ರೋ ಸ್ಟೇಷನಲ್ಲೂ ತೆಗೆದಿದ್ದಾರೆ, ಕೆಲವೊಂದು ಕಡೆ ಹಿಂದಿ ಶಬ್ದನೇ ತೆಗೆದುಬಿಟ್ರು. ಸಬ್ಜೆಕ್ಟನ್ನು ತೆಗೀರಿ ಅಂತ ಹೇಳಬೇಡಿ. ಯಾಕಂದರೆ ಆಲ್ರೆಡಿ ನಮ್ಮವರು ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮಿಗೆ ಹಾಕಿ ಮಾತೃಭಾಷೆಯಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಹಿಂದಿನೂ ಇಲ್ಲ ಅಂದಮೇಲೆ ತುಂಬ ಕಷ್ಟ ಆಗುತ್ತೆ. ನೋಡಿ, ನಮಗೂ ಗೊತ್ತು, ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡುವವರಿಗೂ ನಿಮಗೂ ಗೊತ್ತು, ಯಾಕಂದರೆ ನಾವೆಲ್ಲ ಒಂದೇ ವಯಸ್ಸಿನವರು. 1982ನೇ ಇಸ್ವಿಯಲ್ಲಿ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಚಿತ್ರ ಬಂದಿತ್ತು, ಜಿಮ್ಮಿ ಗಲ್ಲು. ಅದರಲ್ಲಿ ನೋಡಿ, ನಮ್ಮ ಡಾಕ್ಟರ್ ಚಿ ಉದಯಶಂಕರ್ ಅವರು ಒಂದು ಸಾಹಿತ್ಯ ಬರೆದಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಹರಿಯೋ ನದಿಯು ಒಂದೇ ಕಡೆ ನಿಲ್ಲಕ್ಕಾಗಲ್ಲ, ಹರಿಯೋ ನದಿಯು ಒಂದೇ ಕಡೆ ನಿಲ್ಲಕ್ಕಾಗಲ್ಲ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಯಾಕಂದರೆ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ಕರ್ನಾಟಕದಲ್ಲಿ ಬೆಳಿತೀನಿ, ಕರ್ನಾಟಕದಲ್ಲೇ ಕೆಲಸ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಹಾಗಾಗಿ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳಕ್ಕಾಗಲ್ಲ. ನಾವು ಕರ್ನಾಟಕ ಬಿಟ್ಟು ಹೊರ ರಾಜ್ಯದಲ್ಲಿ ಹೋದಾಗ ಹಿಂದಿ ಅಗತ್ಯ ಇದ್ದೇ ಇದೆ. ಬರೀ ಇಂಗ್ಲೀಷ್ ಕಲ್ತ್ಕೊಂಡಾಗಲ್ಲ. ನಮ್ಮ ದೇಶ ಬಿಟ್ಟು ಹೊರಗೋಗಿ, ಅರಬ್ಗೋಗಿ ಹಿಂದಿ ಇದೆ, ಸೌದಿ ಅರೇಬಿಯಾ ಹೋಗಿ ಹಿಂದಿ ಇದೆ, ಒಮನಲ್ಲಿ ಹೋಗಿ ಹಿಂದಿ ಇದೆ, ಕುವೈಟಲ್ಲಿ ಹೋಗಿ ಹಿಂದಿ ಇದೆ. ಹಿಂದಿ ಬೇಕು. ಹಿಂದಿನ ಅವಾಯ್ಡ್ ಮಾಡಬೇಡಿ, ದಯವಿಟ್ಟು ಅವಾಯ್ಡ್ ಮಾಡಬೇಡಿ. ನಾವು ಮಾತೃಭಾಷೆಯಿಂದ ವಂಚಿತ ಮಾಡಿದ್ದೀವಿ. ನಮ್ಮ ಮಕ್ಕಳ ಭವಿಷ್ಯ ನಾವು ಕೈಯಾರೆ ಚಿವುಟಿದಾಗುತ್ತೆ. ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.